ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಈ ದಿನದ ಈ ಸಮಯದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಕೃಪಾ ಸಹಾಯಕ್ಕೋಸ್ಕರವಾಗಿ ನಾವೆಲ್ಲರೂ ತಲೆಯನ್ನು ಬಾಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಬಂದಿರುವಂಥ ಸ್ವರ್ಗೀಯ ರಕ್ಷಕನು ತಂದೆಯಾದ ದೇವರೇ, ಈ ದಿನದಲ್ಲಿ ಸಮಯದಲ್ಲಿ ಸ್ವಾಮಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನನ್ನ ಎಲ್ಲ ಆತ್ಮೀಯ ದೇವಜನರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಕರ್ತನಾದ ದೇವರೇ, ಎಷ್ಟೋ ಜನರು ಅನಾರೋಗ್ಯದ ಸಮಸ್ಯೆಗಳಿಂದಲೂ ಕಷ್ಟಗಳಿಂದಲೂ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಳ್ಳುವಾಗ, ಯೇಸುವೆ ನೀನು ಗಣರಲ್ಲಿ ಘನ ವೈದ್ಯನಾದಂಥ ನೀನು ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಸದುತ್ತರವನ್ನು ಕೊಡು. ವಿಶೇಷವಾಗಿ ಮಳೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಬೇಕಾದಂಥ ಭೂಮಿಗೆ ಸರಿಯಾದ ಮಳೆಯನ್ನು ಒದಗಿಸಿಕೊಡು. ಹಾಗೂ ಅನೇಕ ಮಕ್ಕಳು ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗುವಂಥವರಾಗಿದ್ದಾರೆ. ನೀನೇ ಅವರ ಸಂಗಡಿಗನಾಗಿದ್ದುಕೊಂಡು ಜ್ಞಾನವನ್ನು ಕೊಡುವುದರ ಮೂಲಕವಾಗಿ ಬಲಪಡಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ ದೇವರ ಆಜ್ಞೆಗಳು. ಕ್ರಿಸ್ತನ ಬೋಧನೆಯಲ್ಲಿ ದೇವರ ಆಜ್ಞೆಗಳನ್ನು ಯೇಸು ಕ್ರಿಸ್ತನು ಈ ಲೋಕದ ಜನರಿಗೆ ಹೇಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ವಿವರಿಸಿದನು ಎಂಬುದಾಗಿ ಇವತ್ತಿನ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಇದಕ್ಕೆ ಆಧಾರಿತವಾದಂಥ ವಚನವನ್ನು ಗಮನಿಸುವಾಗ ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ ದೇವರ ವಾಕ್ಯವನ್ನು ಓದುವುದಾದರೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ ನಾವು ನೋಡುತ್ತೇವೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ನೋಡಿ, ದೇವರ ಪ್ರೀತಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು. ದೇವರ ಪ್ರೀತಿ ಆತನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂಥದ್ದು. ದೇವರ ಪ್ರೀತಿ ಆತನ ಬೋಧನೆಗಳಿಗೆ, ಅಂದರೆ ಕ್ರಿಸ್ತನ ಬೋಧನೆಗಳಿಗೆ ವಿಧೇಯರಾಗಿ ಜೀವಿಸುವಂಥದ್ದು. ಇವತ್ತು ದೇವರ ಆಜ್ಞೆಗಳು ಭಾರವಾದವುಗಳಲ್ಲ ಎಂಬುದಾಗಿ ನಾವು ಯೋಹಾನನು ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಓದುವಂಥವರಾಗಿದ್ದೇವೆ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಪ್ರಿಯರೇ. ಈ ಲೋಕದ ಕೆಲವು ಕಠಿಣವಾದಂಥ ನಿಯಮಗಳು ಕೆಲವರಿಗೆ ಭಾರವಾಗಿರ್ಬೋದು ಪ್ರಿಯರೇ. ಇವತ್ತಿನ ದಿನದಲ್ಲಿ ಕೆಲವು ಗ್ರಾಮಗಳಲ್ಲಿ, ಕೆಲವು ಅನೇಕ ಸ್ಥಳಗಳಲ್ಲಿ ಕೆಲವರಿಗೆ ಬಹಿಷ್ಕಾರಗಳನ್ನು ಹಾಕುವುದರ ಮೂಲಕವಾಗಿ, ಕೆಲವರಿಗೆ ಸಂಪ್ರದಾಯದ ಆಚರಣೆಗಳ ಮೂಲಕವಾಗಿ, ಕೆಲವರಿಗೆ ಎಚ್ಚರಿಕೆಗಳನ್ನು ಕೊಡುವಾಗ ಅವುಗಳು ಅವರಿಗೆ ಭಾರವಾಗಿರುತ್ತದೆ. ಆದರೆ ದೇವರ ಆಜ್ಞೆಗಳು ಎಂದಿಗೂ ಭಾರವಾದವುಗಳಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಯೋಹಾನನ ಪತ್ರಿಕೆಯಲ್ಲಿ ಓದುವಂಥವರಾಗಿದ್ದೇವೆ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಹೇಳುವಂಥ ಮಾತನ್ನು ಗಮನಿಸುವಾಗ, ನೀವು ನನ್ನನ್ನು ಪ್ರೀತಿಸುವುದಾದರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಕೈಕೊಂಡು ಎಂಬುದಾಗಿ ನೋಡುವಾಗ ಕೇವಲ ಮಾತಿನಲ್ಲಿ ನಾವು ಮಾತನಾಡುವುದರಿಂದ ಪ್ರಯೋಜನ ಇಲ್ಲ ಪ್ರಿಯರೇ. ಅದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಿದಾಗ ಮಾತ್ರ ನಾವು ಆತನ ಆಜ್ಞೆಗಳನ್ನು ಪ್ರೀತಿಸುವಂಥದ್ದು, ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ರಿಂದ 13 ವಚನವನ್ನು ನೋಡುವಾಗ ನನ್ನ ವಾಕ್ಯವನ್ನು ಓದುವುದಿಲ್ಲ, ಆದರೆ ಅಲ್ಲಿ ಇರುವಂಥ ಪ್ರಾಮುಖ್ಯವಾದಂಥ ಅಂಶಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಧಾರ್ಮಿಕ ನಾಯಕರ ನಿಯಮಗಳನ್ನು ಅಲ್ಲಿ ನಿರಾಕರಿಸುವಂಥದ್ದನ್ನು ನೋಡುತ್ತೇವೆ. ಫರಿಸಾಯರು, ಶಾಸ್ತ್ರಿಗಳು ಅಲ್ಲಿನ ಒಂದು ನಿಯಮವನ್ನು ಅವರು ಯಾವ ರೀತಿಯಲ್ಲಿ ಪರಿಪಾಲಿಸ್ತಾ ಇದ್ರು ಎಂಬುದಾಗಿ ನೋಡುವಾಗ, ಧಾರ್ಮಿಕ ನಾಯಕರಲ್ಲಿದ್ದಂಥ ಆ ಒಂದು ಕೆಲವು ಕಟ್ಟಪ್ಪಣೆಗಳು ಅದು ದೇವರಿಗೆ ವಿರುದ್ಧವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಕೇವಲ ಫರಿಸಾಯರು, ಶಾಸ್ತ್ರಿಗಳು ಕೆಲವು ನಿಯಮಗಳನ್ನು ಅವರೇ ಮಾಡಿಕೊಂಡಿರುವಂಥದ್ದನ್ನು ನೋಡುತ್ತೇವೆ. ಒಂದು ವೇಳೆ ನಿಮ್ಮ ಶಿಷ್ಯರು ಕೈ ತೊಳೆದು ಊಟವನ್ನು ಮಾಡ್ತಾ ಇಲ್ಲ, ನಿಮ್ಮ ಶಿಷ್ಯರು ಸಂಪ್ರದಾಯದ ಪ್ರಕಾರವಾಗಿ ಕಾಲಿಗೆ ನೀರು ಹಾಕಿಕೊಂಡು ಬರ್ತಾ ಇಲ್ಲ, ಹೀಗೆ ಅನೇಕ ವಿಧದಲ್ಲಿ ಯೇಸು ಕ್ರಿಸ್ತನಿಗೆ ಹೇಳುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ಹೇಳುವಂಥ ಮಾತು ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಆತನು 6ನೇ ವಚನದ
ಆ ಒಂದು ಭಾಗವನ್ನು ನೋಡುವಾಗ ಅದಕ್ಕೆ ಯೇಸು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯ ಪ್ರವಾದಿಯು ಕೂಡ ಈ ರೀತಿಯಾಗಿ ಬರೆದಿದ್ದಾನೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ನೋಡಿ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು, ಸಂಪ್ರದಾಯದ ಆಚರಣೆಗಳನ್ನು ಅನುಸರಿಸುವುದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಹೃದಯವನ್ನು ಪ್ರೀತಿಸುವಂಥವನಾಗಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದನ್ನು ಪ್ರೀತಿಸುವಂಥದ್ದಾಗಿದೆ. ಯಾಕೆಂದರೆ ಇವತ್ತು ಅನೇಕರು ದೇವರ ಆಜ್ಞೆಗಳಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹಾಗಾಗಿ ನಾವು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಬೇಕಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯಬೇಕಾಗಿದೆ ಪ್ರಿಯರೇ. ಹಾಗಾಗಿ 9ನೇ ವಚನದಲ್ಲಿ ನೋಡುತ್ತೇವೆ, ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತಾ ಇದ್ದೀರಿ, ದೇವರ ಆಜ್ಞೆಯನ್ನು ಉಲ್ಲಂಘಿಸ್ತಾ ಇದ್ದೀರಿ, ಅದನ್ನು ಕಾರ್ಯರೂಪದಲ್ಲಿ ನೀವು ತೆಗೆದುಕೊಂಡು ಬರ್ತಾ ಇಲ್ಲ. ಕೇವಲ ಸಂಪ್ರದಾಯದ ಆಚರಣೆಯಲ್ಲೇ ನೀವು ಜೀವಿಸ್ತಾ ಇರುವುದರಿಂದ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದಾಗಿ ಯೇಸು ಕ್ರಿಸ್ತನು ಜನರನ್ನು ಎಚ್ಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆ ಹೇಳಿದ್ದಾನೆ. ನೀವು ಒಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದನ್ನು ಕೋರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನು ಆ ಫರಿಸಾಯರ ವಿಷಯದಲ್ಲಿ, ಆ ಶಾಸ್ತ್ರಿಗಳ ವಿಷಯದಲ್ಲಿ ಎಚ್ಚರಿಕೆಯ ಮಾತುಗಳನ್ನು ಅವರಿಗೆ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುವ ಮಾತು, ನಾನು ಧರ್ಮಶಾಸ್ತ್ರವನ್ನು ತೆಗೆದು ಹಾಕುವುದಕ್ಕೆ ಬಂದವನಲ್ಲ, ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳುವಾಗ, ಇವತ್ತು ಎಷ್ಟೋ ಜನರು ಯೇಸು ಕ್ರಿಸ್ತನು ದೇವರ ಆಜ್ಞೆಗಳನ್ನು ತೆಗೆದು ಹಾಕುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ ತಪ್ಪಾದಂಥ ಬೋಧನೆಗಳನ್ನು ಮಾಡುವುದರ ಮೂಲಕವಾಗಿ ಅನೇಕರನ್ನು ದಿಕ್ಕು ತಪ್ಪಿಸುವಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಕ್ರಿಸ್ತನ ಬೋಧನೆ ಅದು ಬಹಳ ಕಠಿಣವಾಗಿದೆ ಎಂಬುದಾಗಿ ತಿಳ್ಕೊಳ್ತಾರೆ ಪ್ರಿಯರೇ. ಆದರೆ ಕ್ರಿಸ್ತನ ಬೋಧನೆ ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ಬೋಧನೆಯಾಗಿದೆ. ಕ್ರಿಸ್ತನ ಬೋಧನೆ ದೇವರ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆಯಬೇಕು, ಯಾಕೆಂದರೆ ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಹಾಗಾಗಿ ಮೊದಲನೇದಾಗಿ ಯೇಸು ಧರ್ಮಶಾಸ್ತ್ರವನ್ನು ಬದಲಾಯಿಸಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದುತ್ತಾ ಬರುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನವನ್ನು ನೋಡುವಾಗ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಾನು ಅದಕ್ಕೋಸ್ಕರವಾಗಿ ಬಂದಿದ್ದೇನೆ ಎಂಬುದಾಗಿ ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದೆ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಬಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಯಾದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು ಎಂಬುದಾಗಿ ನೋಡುತ್ತೇವೆ. ಯಾರು ಆಜ್ಞೆಗಳನ್ನು ತಿದ್ದಿ ಅದನ್ನು ಬದಲಾಯಿಸಿ ಬೋಧನೆ ಮಾಡುತ್ತಾರೋ ಅವರು ಪರಲೋಕದಲ್ಲಿ ಚಿಕ್ಕವರು ಎಂಬುದಾಗಿ ಕರೆಸಿಕೊಳ್ಳುತ್ತಾರೆ. ಹಾಗಾಗಿ ಯೇಸು ಕ್ರಿಸ್ತನು ಆಜ್ಞೆಗಳನ್ನು ನೆರವೇರಿಸುವುದಕ್ಕೆ ಬಂದಿದ್ದಾನೆ ಹೊರತು ಅದನ್ನು ತೆಗೆದು ಹಾಕುವುದಕ್ಕೆ ಬಂದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 38ನೇ ವಚನವನ್ನು ಗಮನಿಸುವಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿ ದೇವರ ವಾಕ್ಯವು ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 38ನೇ ವಚನವನ್ನು ಗಮನಿಸುವ ಸಮಯದಲ್ಲಿ, ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ
ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನೇ ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಆ ಒಂದು ದೈವೋಕ್ತಿಗಳನ್ನು ಆಜ್ಞೆಗಳನ್ನು ಕೊಟ್ಟನು ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಉಲ್ಲೇಖವಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನೇ ಕೊಟ್ಟಿರುವಂಥ ತಂದೆಯ ಮೂಲಕವಾಗಿ ಕೊಟ್ಟಂಥ ಆಜ್ಞೆಗಳನ್ನು ಯೇಸು ಕ್ರಿಸ್ತನು ಎಂದಿಗೂ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಜನರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಆ 10 ಆಜ್ಞೆಗಳನ್ನು ಮೊದಲ 6 ಆಜ್ಞೆಗಳನ್ನು ಯೇಸು ಕ್ರಿಸ್ತನು ಮೊದಲ 4 ಆಜ್ಞೆಗಳನ್ನು ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ. ಮೊದಲ 4 ಆಜ್ಞೆ ದೇವರಿಗೂ ಮನುಷ್ಯನಿಗೂ ಇರುವಂಥ ಸಂಬಂಧವನ್ನು ಹೋಲಿಸುವಂಥದ್ದಾಗಿದೆ. ಉಳಿದ 6 ಆಜ್ಞೆಗಳು ಮನುಷ್ಯನಿಗೆ ಸಂಬಂಧಪಟ್ಟಂಥ ಆಜ್ಞೆಗಳಾಗಿದೆ ಪ್ರಿಯರೇ. ಹಾಗಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ ಆ ಮೊದಲ 4 ಆಜ್ಞೆಗಳು, ನಂತರ ಉಳಿದ 6 ಆಜ್ಞೆಗಳನ್ನು ಸ್ವಾಮಿ 2 ಭಾಗವನ್ನಾಗಿ ಮಾಡಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನೋಡುತ್ತೇವೆ. ಇದನ್ನು ಎಷ್ಟೋ ಜನರು ತಪ್ಪಾಗಿ ಅರ್ಥೈಸಿಕೊಂಡು ಯೇಸು ಕ್ರಿಸ್ತನು ಆಜ್ಞೆಗಳನ್ನು ರದ್ದು ಮಾಡಿದ್ದಾನೆ, ಶಿಲುಬೆ ಮೇಲೆ ಜಡಿಯಲ್ಪಟ್ಟ ಎಂಬುದಾಗಿ ಅನೇಕ ಕೆಲವು ವಾಕ್ಯಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೋಧನೆ ಮಾಡುವುದರ ಮೂಲಕವಾಗಿ ಇವತ್ತು 10 ಆಜ್ಞೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ ಪ್ರಿಯರೇ. ಹಾಗಾಗಿ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆಯಬೇಕು ಎಂಬುದಾಗಿ ಹೇಳುವಾಗ ಇವತ್ತು ನಮ್ಮ ಪ್ರೀತಿ ಎಲ್ಲಿದೆ ಪ್ರಿಯರೇ? ಹಾಗಾಗಿ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಆಜ್ಞೆಗಳನ್ನು ತೆಗೆದುಹಾಕುವುದಕ್ಕೆ ಬಂದಿಲ್ಲ, ಆತನು ನೆರವೇರಿಸುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆತನು ಪ್ರಾಣ ಕೊಟ್ಟಿರುವಂಥದ್ದು ನಮ್ಮ ಪಾಪಕ್ಕೋಸ್ಕರವಾಗಿ. ಹಾಗಾಗಿ ಅನೇಕರು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇದ್ದಾಗ ತೀರಿತು ಎಂಬುದಾಗಿ ಹೇಳುವುದರ ಮೂಲಕವಾಗಿ ಆತನು ಆಜ್ಞೆಗಳನ್ನೆಲ್ಲ ತೀರಿಸಿದನು ಎಂಬುದಾಗಿ ಅನೇಕರು ತಪ್ಪಾರ್ಥದ ಮೂಲಕವಾಗಿ ಬೋಧನೆಯನ್ನು ಸರಿಯಾಗಿ ಬೋಧನೆ ಮಾಡದೇ ಇರುವುದರಿಂದ ತಪ್ಪಾಗಿ ತಿಳಿದುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಅದಕ್ಕೆ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಿಂದ ಆತನು ಸ್ಪಷ್ಟವಾಗಿ ಹೇಳುತ್ತಾನೆ, ದಯಮಾಡಿ ವಾಕ್ಯದ ಸಂದೇಶವನ್ನು ಕೇಳುತ್ತಾ ಇರುವಂಥವರು ಈ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ನೀವು ಸಮೀಪಸ್ಥರಾಗಿದ್ದೀರಿ. ಇಲ್ಲಿ ಪೌಲನು ಎಫೆಸ ಸಭೆಗೆ ಹೇಳುವಂಥದ್ದು, ನೀವು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಸಮೀಪಸ್ಥರಾಗಿದ್ದೀರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ, ಇಲ್ಲಿ ನೆನಪಿಟ್ಟುಕೊಳ್ಳಿ, ವಿಧಿರೂಪವಾದಂಥ ಆಜ್ಞೆಗಳು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಇಂದಿನ ಕಾಲದಲ್ಲಿ ಒಡಂಬಡಿಕೆ ಕಾಲದಲ್ಲಿ ಅನೇಕರು ರಕ್ತದ ಮೂಲಕವಾಗಿ ಪ್ರಾಣಿಗಳನ್ನು ತಂದು ಸಮರ್ಪಿಸುವುದರ ಮೂಲಕವಾಗಿ ಅವರು ಪಾಪಗಳನ್ನು ಅವರು ನಿವಾರಣೆ ಮಾಡಿಕೊಳ್ತಾ ಇದ್ರು. ವಿಧಿರೂಪವಾದಂಥ ಕೆಲವು ಆಜ್ಞೆಗಳನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಅಮೂಲ್ಯವಾದಂಥ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಆತನು ಅದನ್ನು ತೆಗೆದು ಹಾಕಿದನು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ದೇವರ ಆಜ್ಞೆಗಳನ್ನು ತೆಗೆದು ಹಾಕಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ ಪ್ರಿಯರೇ. ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರದಲ್ಲಿ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ಕೆಲವು ವಿಧಿರೂಪವಾದಂಥ ಆಜ್ಞೆಗಳನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡ ಗೋಡೆಯನ್ನು ಕೆಡವಿ ಹಾಕಿದನು ಎಂಬುದಾಗಿ ನೋಡುತ್ತೇವೆ. ನಮಗಿದ್ದಂಥ ಆ ಒಂದು ಅಡ್ಡ ಗೋಡೆಯನ್ನು ಆತನು ಕೆಡವಿ ಹಾಕಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನು ಆಜ್ಞೆಗಳನ್ನು ಸರಿಯಾಗಿ ಅದರ ಅರ್ಥ ವಿವರಣೆಯನ್ನು ತಿಳಿಸುವಂಥದ್ದನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ನಮ್ಮ ಜೀವಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಪ್ರಸಂಗಿಗಾರನು ಹೇಳುವ ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸಬೇಕಾಗಿದೆ ಪ್ರಿಯರೇ. ಹಾಗಾಗಿ ನಾವು ದೇವರ ಆಲಯಕ್ಕೆ ಹೋಗುವಾಗ ದೇವರ ವಾಕ್ಯ ನಮ್ಮನ್ನು ಹೇಗೆ ಎಚ್ಚರಿಸುತ್ತೆ, ಹೇಗೆ ಬಲಪಡಿಸುತ್ತೆ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಮೂರನೇದಾಗಿ ಯೇಸು ಹಾಗೂ 7ನೆಯ ಆಜ್ಞೆ.
ಇಲ್ಲಿ 7ನೇ ಆಜ್ಞೆ ವ್ಯಭಿಚಾರ ಮಾಡಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಒಂದು ಯಹೂದ್ಯರಲ್ಲಿದ್ದಂಥ ಒಂದು ತಪ್ಪಾದಂಥ ಒಂದು ಕಲ್ಪನೆ, ಒಬ್ಬ ಹೆಂಡತಿ ಇರುವಾಗಲೇ ಮತ್ತೊಬ್ಬಳ ಸಂಗಡ ಅಕ್ರಮ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು ಇವರ ಒಂದು ಕಾಯಕವಾಗಿತ್ತು ಪ್ರಿಯರೇ, ಇವರ ಒಂದು ಕೆಟ್ಟ ಗುಣವಾಗಿತ್ತು ಪ್ರಿಯರೇ. ಯೇಸು ಕ್ರಿಸ್ತನು ಇದರ ಬಗ್ಗೆ ಅವರಿಗೆ ಸರಿಯಾದಂಥ ಬೋಧನೆಗಳನ್ನು ಅವರಿಗೆ ತಿಳಿಸುವಂಥದ್ದನ್ನು ನೋಡುತ್ತೇವೆ. ನೀವು ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಇದ್ದೀರಾ, ಆದರೆ ಧರ್ಮಶಾಸ್ತ್ರದಲ್ಲಿ ಒಬ್ಬನ ಹೆಂಡತಿ ಇರುವಾಗ, ಅವನು ಜೀವಂತವಾಗಿ ಇರುವಾಗ ಇನ್ನೊಂದು ಮದುವೆ ಆಗಬಾರದು ಎಂಬುದಾಗಿ ಹೇಳಿದರೂ ಕೂಡ ನೀವು ಜೀವಂತವಾಗಿ ಒಬ್ಬ ಹೆಂಡತಿಯನ್ನು ಮಾಡಿಕೊಂಡಾಗ ಇನ್ನೊಬ್ಬರ ಸಂಗಡ ನೀವು ಅಕ್ರಮ ಸಂಬಂಧವನ್ನು ವ್ಯಭಿಚಾರವನ್ನು ಮಾಡುವುದು ಹೇಗೆ ಎಂಬುದಾಗಿ ಆ ಒಂದು ಯಹೂದ್ಯರಲ್ಲಿದ್ದಂಥ ಆ ಒಂದು ವಿಚಾರವನ್ನು ಯೇಸು ಕ್ರಿಸ್ತನು ಅವರಿಗೆ ಎಚ್ಚರಿಕೆಯನ್ನು ನೀಡುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಮತ್ತಾಯನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ 4-9 ವಚನಗಳನ್ನು ಓದುವಾಗ ಅಲ್ಲಿ ದೇವರ ವಾಕ್ಯ ಅಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಅಲ್ಲಿ ಅನೇಕ ವಾದ ವಿವಾದಗಳು ನಡೆದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು 9ನೇ ವಚನದಲ್ಲಿ ಹೇಳುವಂಥ ಮಾತನ್ನು ಗಮನಿಸುವಾಗ, ಮತ್ತು ಆದರದ ಕಾರಣದಿಂದಲೇ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವನು, ವ್ಯಭಿಚಾರ ಮಾಡುವವನಾಗುತ್ತಾನೆಂದು ನಿಮಗೆ ಹೇಳುತ್ತೇನೆ ಅಂದನು. ಹಾಗಾಗಿ ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ. ಹಾಗಾಗಿ ಆ ಯಹೂದ್ಯರಲ್ಲಿದ್ದಂಥ ಆ ಒಂದು 7ನೇ ಆಜ್ಞೆ ವ್ಯಭಿಚಾರ ಮಾಡಬಾರದು ಎಂಬುದಾಗಿ ಹೇಳುತ್ತೆ. ಕೇವಲ ಅವರು ಆಜ್ಞೆಯನ್ನು ಓದಿರುತ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಇದರ ಬಗ್ಗೆ ದೇವರು ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ, ಯಹೂದ್ಯರಿಗೆ ಎಚ್ಚರಿಕೆಯನ್ನು ನೀಡುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ. ಮತ್ತು ಮತ್ತೊಂದು ವಾಕ್ಯವನ್ನು ನೋಡುವಾಗ 4ನೇ ಅಂಶ ಯೇಸು ಹಾಗೂ 5ನೇ ಆಜ್ಞೆ ನಾವು ನೋಡ್ತೇವೆ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 9-13 ವಚನ ನೋಡುವಂಥ ಸಮಯದಲ್ಲಿ ಇಲ್ಲಿ ತಂದೆ ತಾಯಿಯನ್ನು ಸನ್ಮಾನಿಸಬೇಕೆಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಆದರೆ 5ನೇ ಆಜ್ಞೆ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕೆಂಬುದಾಗಿ ಹೇಳುವಾಗ ಅನೇಕರು ನಾನು ಕೋರ್ಬಾನ್ ಮಾಡಿದ್ದೇನೆ ಅಂದರೆ ದೇವರಿಗೆ ಮೀಸಲಾಗಿಟ್ಟಿದ್ದೇನೆ ಎಂಬುದಾಗಿ ತಂದೆ ತಾಯಿಗಳನ್ನು ಪ್ರೀತಿ ಮಾಡದೆ ಅವರನ್ನು ದೂರ ಇಡ್ತಾ ಇದ್ದಂಥ ಒಂದು ನಿಯಮ ಅವರು ಮಾಡ್ಕೊಂಡಿರ್ತಾರೆ ಪ್ರಿಯರೇ. ಇದರ ವಿಷಯವಾಗಿ ಕೂಡ ಯೇಸು ಕ್ರಿಸ್ತನು ಆ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 2 ಮತ್ತು 3ನೇ ವಚನ ಓದುವಾಗ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ ಹೇಳುವಾಗ ಇವತ್ತಿನ ದಿನದಲ್ಲಿ ಅನೇಕ ಕ್ರೈಸ್ತರು ದೇವರ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ತಮ್ಮ ತಂದೆ ತಾಯಿಗಳನ್ನು ಅನಾಥಾಶ್ರಮದಲ್ಲಿ ಬಿಡುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ತಂದೆ ತಾಯಿಗಳು ಜೀವಂತವಾಗಿರುವಾಗ ಅವರನ್ನು ಕರೆದುಕೊಂಡು ಹೋಗಿ ಬೇರೆಯ ಪ್ರದೇಶಗಳಿಗೆ ಬಿಟ್ಟು ಬರುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕ ಮಕ್ಕಳು ತಂದೆ ತಾಯಿಯನ್ನು ಕೊಂದು ಹಾಕುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಇದಕ್ಕೆಲ್ಲ ಏನು ಕಾರಣ? ಇವತ್ತು ಸರಿಯಾದಂಥ ಬೋಧನೆ ಅನೇಕ ಧರ್ಮಗಳಲ್ಲಿ ಇರುವುದಾದರೆ ಅಂಥವರು ಆ ಕಾರ್ಯಕ್ಕೆ ಹೋಗುವುದಿಲ್ಲ ಪ್ರಿಯರೇ. ಆದರೆ ಕ್ರೈಸ್ತಿಯ ಜೀವಿತದಲ್ಲಿ ಕ್ರಿಸ್ತನ ಬೋಧನೆಯಲ್ಲಿ ಮಹತ್ವವಿದೆ. ಕ್ರಿಸ್ತನ ಬೋಧನೆ ಒಬ್ಬ ವ್ಯಕ್ತಿಯ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಹೇಳುವಂಥ ಮಾತು ನಿನ್ನ ತಂದೆ ತಾಯಿಯನ್ನು ನೀನು ಸನ್ಮಾನಿಸಬೇಕೆಂಬುದಾಗಿ. ನಾವು ತಂದೆ ತಾಯಿಯನ್ನು ಸನ್ಮಾನಿಸ್ತಿದ್ದೇವೆ ಎಂಬುದಾಗಿ ನಾವು ಯಾವುದೋ ಒಂದು ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ನಾನು ಕೊಡಬೇಕಾಗಿದೆ, ನಾನು ದೇವರಿಗೆ ಕಾಣಿಕೆ ರೂಪದಲ್ಲಿ ಕೊಟ್ಟರೆ ನಾನು ತಂದೆ ತಾಯಿಯನ್ನು ಸನ್ಮಾನಿಸಿದ ಹಾಗೆ ಎಂಬುದಾಗಿ ಮೇಲ್ನೋಟಕ್ಕೆ ಮಾತ್ರ ನಾವು ಆ ಕಾರ್ಯವನ್ನು ಮಾಡುವುದರಿಂದ ಯಾವ ಪ್ರಯೋಜನವಿಲ್ಲ. ನಾವು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಭೂಮಿಯ ಮೇಲೆ ಬಹುಕಾಲ ಬದುಕುವುದಕ್ಕೆ ಸಾಧ್ಯ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಇವತ್ತಿನ ದಿನದಲ್ಲಿ ವಿಮೋಚನಾ ಕಾಂಡ 23ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುತ್ತೇವೆ, ಕಾಣಿಕೆ ಇಲ್ಲದೆ ಸನ್ನಿಧಾನಕ್ಕೆ ಯಾರು ಬರಬಾರದು ಎಂಬುದಾಗಿ. ಇವತ್ತು ನಾವು ಶುದ್ಧವಾದಂಥ ಮನಸ್ಸಿನ ಮೂಲಕವಾಗಿ ದೇವರ ಸನ್ನಿಧಾನಕ್ಕೆ ಕಾಣಿಕೆಯೊಡನೆ ಆತನ ಸನ್ನಿಧಾನಕ್ಕೆ ಬರಬೇಕೆಂಬುದಾಗಿ ನೋಡುತ್ತೇವೆ. ಮತ್ತು ದೇವರಿಗೆ ಹೊತ್ತಂಥ ಹರಕೆಯನ್ನು ನಾವು ತೀರಿಸಬೇಕೆಂಬುದಾಗಿ ಕೂಡ ಧರ್ಮೋಪದೇಶ ಕಾಂಡ
3ನೇ ಅಧ್ಯಾಯ 21ರಿಂದ 23 ವಚನ. ಆ ವಾಕ್ಯಗಳನ್ನೆಲ್ಲ ನಾನು ಓದುವುದಿಲ್ಲ, ಉದಾಹರಣೆಯಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇವತ್ತು ದೇವರಿಗೆ ಒತ್ತಂಥ ಹರಕೆಗಳು ಇವೆಲ್ಲವೂ ಕೂಡ ಇದು ದೇವರ ಆಜ್ಞೆ ಅಲ್ಲ ಪ್ರಿಯರೇ, ಇದು ಕೇವಲ ವಿಧಿ ನಿಯಮಗಳು ಅಷ್ಟೇ ಪ್ರಿಯರೇ. ಆದರೆ ಇದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ದೇವರ ಆಜ್ಞೆಗಳನ್ನು ಪ್ರೀತಿಸಿ ನಾವು ಅದರಂತೆ ನಡೆಯಬೇಕೆಂಬುದಾಗಿ ನೋಡುತ್ತೇವೆ. 5ನೇದಾಗಿ ಯೇಸು ಹಾಗೂ 10 ಆಜ್ಞೆಗಳು ಅತ್ಯವಶ್ಯಕ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಮತ್ತಾಯನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ 16ನೇ ವಚನದಿಂದ ನಾವು 22ನೇ ವಚನ ತನಕ ನೋಡುವಾಗ, ಒಬ್ಬ ಯವನಸ್ಥನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನು ಏನು ಮಾಡಬೇಕೆಂಬುದಾಗಿ ನೋಡುವಾಗ ಸ್ವಾಮಿ ಆತನಿಗೆ ಎಲ್ಲವನ್ನ ಹೇಳ್ತಾರೆ. ಅವನು ಹೇಳ್ತಾನೆ, ನಾನು ಈ ಎಲ್ಲ ಆಜ್ಞೆಗಳನ್ನು ಚಿಕ್ಕಂದಿನಿಂದಲೇ ನಾನು ಎಲ್ಲವನ್ನ ಕೈಕೊಂಡು ನಡೆದಿದ್ದೇನೆ ಎಂಬುದಾಗಿ ಆ ಯವನಸ್ಥನು ಹೇಳುವಾಗ ಯೇಸು ಕ್ರಿಸ್ತನು ಆತನಿಗೆ ಹೇಳುವಂಥ ಮಾತು, ನಿನಗೆ ಒಂದು ಕಡಿಮೆ ಆಗಿದೆ, ಹೋಗಿ ನಿನ್ನ ಬದುಕನ್ನೆಲ್ಲ ಮಾರಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳುವಾಗ ಆ ಯವನಸ್ಥನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಅವನು ದುಃಖದಿಂದ ಹೊರಟು ಹೋದನೆಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಆತನ ಆಜ್ಞೆಗಳು ಭಾರವಾದವುಗಳಲ್ಲ, ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಪ್ರಿಯರೇ. ಹಾಗಾಗಿ ಆ ಯವನಸ್ಥನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಮಾಡಬೇಕೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆದಿದ್ಯಾ, ನಾನು ಚಿಕ್ಕಂದಿನಿಂದ ಅದನ್ನೆಲ್ಲ ಕೈಕೊಂಡು ನಡೆದಿದ್ದೇನೆ, ನಿನಗೆ ಒಂದು ಕಡಿಮೆ ಆಗಿದೆ ಎಂಬುದಾಗಿ ಹೇಳುವಾಗ ಆತನು ಯೇಸುವನ್ನು ಹಿಂಬಾಲಿಸಬಹುದಾಗಿತ್ತು, ಆದರೆ ದುಃಖದಿಂದ ಹೊರಟು ಹೋದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಇವತ್ತು ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ಯಾವಾಗ ನಾವು ಅವಿಧೇಯರಾಗಿ ಜೀವಿಸ್ತೇವೆ ಆಗ ದೇವರು ನಮ್ಮನ್ನು ಪ್ರೀತಿಸುವುದಿಲ್ಲ, ನಮ್ಮನ್ನು ಕೈ ಬಿಡುವಂಥ ದೇವರಾಗಿದ್ದಾನೆ. ಈ ವಾಕ್ಯದ ಸಂದೇಶವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯವನ್ನು ಕರ್ತನಿಗೆ ನೀವು ಕೊಡುವುದಾದರೆ ಯೇಸು ಕ್ರಿಸ್ತನು ಆ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವವನ್ನು ನಿಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನು ಧರ್ಮ ಸ್ವರೂಪನಾಗಿರುವುದರಿಂದ ಧರ್ಮೋಪದೇಶವನ್ನು ಘನಪಡಿಸಿ ಮಹತ್ತಿಗೆ ತರಬೇಕೆಂದು ಇಷ್ಟಪಟ್ಟನೆಂಬುದಾಗಿ ನೋಡುತ್ತೇವೆ. ಯೆಹೋವ ದೇವರು ಧರ್ಮ ಸ್ವರೂಪನಾಗಿರುವುದರಿಂದ ಧರ್ಮೋಪದೇಶವನ್ನು ಆತನು ಘನಪಡಿಸಿದ್ದಾನೆ, ಅದನ್ನು ಪ್ರೀತಿಸಿದ್ದಾನೆ, ಅದನ್ನು ಸಿದ್ಧಿಗೆ ತರಬೇಕೆಂಬುದಾಗಿ ಆತನು ಇಷ್ಟಪಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ಇವತ್ತಿನ ದಿನದಲ್ಲಿ ನಾವು ಆತನನ್ನು ಪ್ರೀತಿಸುವುದಾದರೆ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯೋಣ. ಹಾಗಾಗಿ ಆಜ್ಞೆಗಳು ರದ್ದಾಗಿಲ್ಲ. ಇವತ್ತು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡೂ ಕೂಡ ದೇವರ ಆಜ್ಞೆಗಳಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಪ್ರವಾದನೆಗಳು ಸುವಾರ್ತೆ ಬರೆಯಲ್ಪಟ್ಟಿದೆ. ಹಾಗಾಗಿ ಕ್ರಿಸ್ತನ ಬೋಧನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕೆಂಬುದಾಗಿ ಹೇಳುವಾಗ ನಾವೆಲ್ಲರೂ ಕೂಡ ದೇವರ 10 ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ರಾಜ್ಯಕ್ಕೆ ನೀತಿಗೆ ತವಕಪಟ್ಟು ಆತನಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಅಂಥ ಜೀವಿತ ನಿಮ್ಮದಾಗಿರಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ವಾಕ್ಯದ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಆಜ್ಞೆಗಳನ್ನು ಸರಿಯಾಗಿ ಕೈಕೊಂಡು ನಡೆದು ನಿನಗೆ ಸಾಕ್ಷಿಗಳಾಗಿ ಜೀವಿಸಲಿಕ್ಕಾಗುವಂತೆ ಕೃಪೆ ಕೊಡು. ಈ ಸಂದೇಶದ ಮೂಲಕವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವಂಥ ದುಃಖ ಕಣ್ಣೀರನ್ನು ತೆಗೆದುಹಾಕಿ ಅವರ ಕುಟುಂಬವನ್ನು, ಮಕ್ಕಳ ವಿದ್ಯಾಭ್ಯಾಸವನ್ನು, ಅವರ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಪಡಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈ ವಾಕ್ಯದ ಮೂಲಕವಾಗಿ ಪ್ರಾರ್ಥನಾ ಸಂದೇಶಗಳು, ಪ್ರಾರ್ಥನಾ ಮನವಿಗಳು ನಿಮಗೆ ಬೇಕಾದ ಪಕ್ಷದಲ್ಲಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.